ಇಷ್ಟೊಳ್ಳೆ ಆಪರ್ಚುನಿಟಿ ಪದೇ ಪದೇ ಸಿಗಲ್ಲ. ಆ್ಯಂಡ್ ಈ ಸಿಕ್ಕಿರೋ ಆಪರ್ಚುನಿಟಿನ ನಾವು ಉಪಯೋಗಿಸ್ಕೊಳ್ಳೇಬೇಕು. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಾರ್ಕಿ ಪಯಣ ಯೂಟ್ಯೂಬ್ ಚಾನಲ್. ಇಂಡಿಯಾ ಪೋಸ್ಟ್ ಆಫೀಸ್ GDS ರಿಕ್ವೈರ್ಮೆಂಟ್ ಅಲರ್ಟ್ ಆಗಿದೆ. ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೋಸ್ಕರ ಈ ವಿಡಿಯೋ. ಪದೇ ಪದೇ ಈ ಥರ ಆಪರ್ಚುನಿಟೀಸ್ ಸಿಗೋದಿಲ್ಲ. ಸಿಕ್ಕಿರೋ ಆಪರ್ಚುನಿಟಿನ ಡೆಫಿನೆಟ್ಲಿ ನಾವೆಲ್ಲ ಉಪಯೋಗಿಸ್ಕೊಳ್ಳೇಬೇಕು. ಮೇಯ್ನ್ಲಿ ಇದಕ್ಕೆ ಯಾವುದೇ ಥರದ ಎಕ್ಸಾಮ್ಸ್ ಇಲ್ಲವೇ ಇಲ್ಲ. ಸೊ ಈ ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರನೇ ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಎಜುಕೇಷನ್ ವಿಷಯಕ್ಕೆ ಬಂತು ಅಂದರೆ 10th ಪಾಸ್ ಆಗಿರಬೇಕು, ಲೋಕಲ್ ಲ್ಯಾಂಗ್ವೇಜ್ ಆಗಿರೋ ಕನ್ನಡ ಗೊತ್ತಿರಬೇಕು, ಕನ್ನಡನೇ ಕಲ್ತಿರಬೇಕು ಕೂಡ. ಏಜ್ ವಿಷಯಕ್ಕೆ ಬಂತು ಅಂದರೆ 18 to 40 ಇಯರ್ಸ್ ಇರುತ್ತೆ. ಆ್ಯಂಡ್ ಕ್ಯಾಟಗರಿ ವೈಸ್ ಡಿಫ್ರೆನ್ಷಿಯೇಟ್ ಆಗ್ಬೋದು. ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 31st ಜಾನಿಂದನೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಪ್ಲೈ ಕೂಡ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ ಯಾರು. ಆ್ಯಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳೋದಾದರೆ ಅಪ್ ಟು 40,000 ವೇಕೆನ್ಸೀಸ್ ಇದೆ ಅಂತ ಇದೆ. ಬಟ್ ನನ್ನ ಪ್ರಕಾರ 128,000 ಇರುತ್ತೆ. ಅದರಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂದರೆ GDS, ಹಾಗೆ BPM, ಹಾಗೆ ABPM ಅಂದರೆ ಪೋಸ್ಟ್ ಮಾಸ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಇನ್ನು ರಿಜಿಸ್ಟ್ರೇಷನ್ ಬಗ್ಗೆ ಹೇಳೋಣ. GDSನ ಆನ್ಲೈನ್ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕು. ಓವರಾಲ್ ಕಟ್ ಆಫ್ನ ನೋಡೋದಾದರೆ ನೋಡ್ತಾ ಇದ್ದೀರಾ 78% SC ST ಅವ್ರಿಗೆ ಆಗಿರುತ್ತೆ. ಕ್ಯಾಟಗರಿ ಅಪ್ರಾಕ್ಸಿಮೇಟ್ಲಿ 20% ನಮ್ಮ ಬೇರೆ ಕ್ಯಾಟಗರಿಯವರಿಗೆ ಸಿಗ್ಬೋದು. ಕಟ್ ಆಫ್ ಬಗ್ಗೆ ನೀವೇನಾದರೂ SC ST ಕ್ಯಾಟಗರಿ ವೈಸಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ನಿಮಗೆ ಅದರಲ್ಲೂ 90%ಗಿಂತ ಜಾಸ್ತಿ ಪರ್ಸೆಂಟೇಜ್ ಇತ್ತು ಅಂದರೆ ಪಕ್ಕ ಈ ಜಾಬ್ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿ. 90%ಗಿಂತ ಅಬೋವ್ ಇರೋರಿಗೆ ಈ ಜಾಬ್ ಪಕ್ಕ ಸಿಗುತ್ತೆ. ಈ ವೆಬ್ಸೈಟ್ ಓಪನ್ ಮಾಡಿದ್ರೆ GDS ವೆಬ್ಸೈಟ್ನ ಅಲ್ಲಿ ಈ ಐಕಾನ್ ಏನು ನೋಡ್ತಿದ್ದೀರೋ ರಿಜಿಸ್ಟರ್ ಆಗಿ ಆ್ಯಂಡ್ ಅಪ್ಲೈ ಆನ್ಲೈನ್ ಓಪನ್ ಆಗಿದ ತಕ್ಷಣ ಅಪ್ಲೈ ಆನ್ಲೈನ್ ತೋರಿಸುತ್ತೆ. ಆ್ಯಂಡ್ ಇದ್ರ ಪ್ರೋಸೆಸ್ ಎಲ್ಲ ಯಾವ ರೀತಿ ಬೇಸಿಸ್ ಆಗುತ್ತೆ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ನೆಕ್ಸ್ಟು ಎಕ್ಸಾಮ್ಸ್ ಯಾವುದೇ ಇರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಆ್ಯಂಡ್ ಫೈನಲ್ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ಇರಲ್ಲ. ಸೊ ದಟ್ ಮಿಸ್ ಮಾಡ್ಕೊಳ್ಳೇಬೇಡಿ ಈ ಜಾಬ್ನ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಬೇಕಾಗಿದ್ದರೆ ತಿಳಿಸ್ಕೊಡಿ. ಕಮೆಂಟ್ ಮಾಡಿ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.